ನಮ್ಮ ಹಳ್ಳಿ ಹೊಲ್ದಾಗಿರೋ ಎತ್ತಿನ ಬಂಡಿಗೂ ಬೆಂಗಳೂರು ಕೃಷಿ ಸಂತೆಯಲ್ಲಿರೋ ಎತ್ತಿನ ಬಂಡಿಗೂ ಬಹಳ ವ್ಯತ್ಯಾಸ ಐತ್ ನೋಡ್ರಿ. ಇವತ್ ಮುಂಜಾನೆ ಜಲ್ದಿ ಎದ್ದು GKVK ಕ್ಯಾಂಪಸ್ ಅಲ್ಲಿ ನಡೆಯುವಂತ ಕೃಷಿ ಸಂತೆ ಕಡೆ ನಾವು ಹೊರಟೆ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆನಿಂದ ಇಲ್ಲಿ ರೈತರು ಬರ್ತಾರ. ಮತ್ತೆ ಇಲ್ಲೇ ಕಲ್ತಿರುವಂತ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬರ್ತಾರ. ಕೆಲವೊಬ್ರು GKVK ಅಲ್ಲೇ ಕೋರ್ಸ್ಗಳು ಮಾಡ್ಬಿಟ್ಟು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಜೀವನ ನಡ್ಸಕ್ ಒಂದ್ ದಾರಿ ಕಟ್ಕೊಂಡಿರ್ತಾರ. ಇನ್ನೂ ಕೆಲವಷ್ಟು ಜನ ರೈತರು ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಿಂದ ಅವ್ರ ಹೊಲದಾಗ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತ ಬೆಳೆಗಳು ಮತ್ತೆ ಮನೆಯಾಗ ಹಪ್ಪಳ ಶಂಡಿಗೆ ಎಲ್ಲಾ ಮಾಡಿ ಮಾರಾಟಕ್ಕೋಸ್ಕರ ಅಂತ ಈ ಕೃಷಿ ಸಂತೆ ಕಡೆ ತಗೊಂಡ್ ಬರ್ತಾರ್ರಿ. ನೋಡ್ರಿ, ಯಾವ್ದ್ ಬಿ ಕೆಲಸ ದೊಡ್ಡದು ಸಣ್ಣದು ಅಂತಿರಲ್ಲ. ನೀವು ಜೀವನದಾಗ ಏನ್ ಬಿ ಆಗ್ಬೋದು, ಬುದ್ಧಿ ಉಪಯೋಗಿಸ್ರಿ, ಯುದ್ಧ ಉಪಯೋಗಿಸ್ರಿ, ಚಲೋ ಓದ್ರಿ, ಓದಿದ್ದು ಬರೀರಿ, ಬರ್ದಿದ್ದು ಜೀವನದಾಗ ಹೆಂಗ್ ಯೂಸ್ ಆಗ್ತದಪ್ಪ ಅಂತೇಳಿ ಕಲ್ಕೊಳಕ್ ಟ್ರೈ ಮಾಡ್ರಿ. ಆಪರ್ಚುನಿಟಿಗಳು ಸಿಗ್ಲತ್ತಿಲ್ಲ ಅಂತೇಳಿ ಸುಮ್ಮನೆ ಕೂಡ್ಬೇಡ್ರಿ. ಮೈಂಡ್ ಸೆಟ್ ಚೇಂಜ್ ಮಾಡ್ಕೋರಿ. ಇರೋ ಆಪರ್ಚುನಿಟಿಗಳು ಹೆಂಗ್ ಯೂಸ್ ಮಾಡ್ಬೇಕನ್ನೋದ್ರ ಬಗ್ಗೆ ವಿಚಾರ ಮಾಡ್ರಿ. ಏನಾದ್ರೂ ಕಲಿಬೇಕು ತಿಳ್ಕೊಬೇಕಂತೇಳಿ ವಿಚಾರ ಮಾಡ್ಕೋತಾ ಕೂಡೋದಲ್ರಿ. ಹೊರಗ್ ಬರ್ರಿ, ಎಕ್ಸ್ಪ್ಲೋರ್ ಮಾಡ್ರಿ. ಏನಾದ್ರೂ ಕಲಿಬೇಕಂತೇಳಿ ಹೊರಟ್ರಿ ಅಂತಂದ್ರೆ ಬಹಳಷ್ಟು ಮಾಹಿತಿ ಸಿಗ್ತದ್ರಿ. ನನಗೆ ಎಲ್ಲಾ ಗೊತ್ತದ ಅಂತೇಳಿ ನಾವು ಸುಮ್ಮನೆ ಕೂಡೋದಲ್ರಿ. ಮೊದಲು ನಾವು ನಮ್ ಸುತ್ತಮುತ್ತ ಏನ್ ನಡಿಲತ್ತದ ಅಂತೇಳಿ ತಿಳ್ಕೊಬೇಕು. ಕಸದಿಂದ ರಸ ಅಂದ್ರೆ ಏನ್, ಆ ಪದದ ಅರ್ಥ ಅಂದ್ರೆ ಏನಂತ ಹೇಳಿ ನಾವು ತಿಳ್ಕೊಳಕ್ ಚಾಲು ಮಾಡ್ದೇವಲ್ಲ, ಅವಾಗ ಅನಿಸ್ತದ್ರಿ ವಾ ಜೀವನ ಎಷ್ಟು ಭಾರಿ ಅದಲ್ಲ, ಎಷ್ಟು ಕಲಿಲಾಕ್ ಅದಲ್ಲ. ನಿಮಗ್ ಟೈಮ್ ಸಿಕ್ತಪ್ಪ ಅಂತಂದ್ರೆ ನಿಮ್ ಸುತ್ತಮುತ್ತ ನಡೆಯುವಂತ ಇವೆಂಟ್ಗಳು ಸಣ್ಣವಿರ್ಲಿ ದೊಡ್ಡವಿರ್ಲಿ ಆ ಜಾಗಕ್ಕೆ ಹೋಗ್ರಿ. ಅದ್ರಲ್ಲಿ ನಿಂತ ಏನಾದ್ರು ಯಾರಿಗಾದ್ರೂ ಉಪಯೋಗ ಆಗದಿತ್ತಪ್ಪ ಅಂತಂದ್ರೆ ಅದ್ರ ಬಗ್ಗೆ ಯಾರಿಗಾನ ಹೇಳ್ರಿ. ನೀವೇನಾದ್ರೂ ಕುರಿ ಸಾಗಾಣಿಕೆ ಮತ್ತ ಬೇಕರಿ ಐಟಮ್ಸ್ ಹೆಂಗ್ ಮಾಡ್ತಾರಮ್ಮದು, ಮತ್ತ ಗೊಬ್ಬರ ಹೆಂಗ್ ರೆಡಿ ಮಾಡ್ತಾರಮ್ಮದು, ಈ ತರ ಸಾವಿರಾರು ಸಣ್ಣ ಪುಟ್ಟ ಬಿಸ್ನೆಸ್ ಗಳು ಹಳ್ಳಿ ಕಡೆ ಹೆಂಗ್ ಸ್ಟಾರ್ಟ್ ಅಪ್ ಮಾಡ್ಬೋದು ಅನ್ನೋದು ಈ GKVK ಅಲ್ಲಿ ಹೇಳ್ಕೊಡ್ತಾರ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಫಾಲೋ ಮಾಡ್ರಿ. ಯಾರಿಗಾದ್ರೂ ಯೂಸ್ ಆಗ್ತಿತ್ತಂದ್ರೆ ಅವ್ರಿಗೆ ಶೇರ್ ಮಾಡ್ರಿ.